ಗುರುವಾರ ಇರೋದ್ರಿಂದ ಗೊತ್ತಾ? ನೋಡೋ ಇಲ್ಲಿ ನೋಡೋಲ್ಲ, ಇಲ್ಲಿ ಕಾಣಿಸಲ್ಲ. ಅರ್ಥ ಮಾಡ್ಕೊ, ಎರಡೂ ಹಾಕ್ಬಿಟ್ರೆ ನೋಡು ಜಾತಿ ಹಾಕೊಂಡವ್ರೆ ಅಂತಾರೆ. ಈಗ ಇಲ್ಲಿ ಏನು ಕನಕಪುರ ಅವ್ರೆ ಅವರೇನಪ್ಪ ಹೀರೋಗಳು ಅಗಲಕೋಟೆ ಹೋರಾಟಕ್ಕ ವಿಲಾಸನ ಅಡ್ಡನ ತೆಗಿಬೇಕಾ? ಇದು ತೆಗೆದ್ಬಿಡ್ರಿ ಗಿಡ. ನಾನು ಕಾಣಿಸ್ಬೇಕಣ ಮಾತಾಡೋದಾರ ಏನೇನು ಇದೊಂದು ನಿಮಿಷ ಏನೇನು ಮಾಡಿ ನಾಳೆ ಶನಿವಾರ ಎಷ್ಟೊತ್ತು ಟೈಮಿಂಗ್ಸ್? ಅಲ್ಲ, ಇವತ್ತು 29ನೇ ತಾರೀಕು. ಅಲ್ಲಲ್ಲ ಒಂದ್ ನಿಮಿಷ ಟೈಮಿಂಗ್ಸ್. ಇವತ್ತು ಟೈಮ್ ಇಲ್ಲ. ಟೈಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಲೂರು ನಗರದ ನಮ್ಮಲ್ಲಿ ನಮ್ಮ ಮುಖಂಡರಾದಂಥ ನಂದೀಶ್ ಅವರದು ಒಂದು ಬರ್ತ್ಡೇ ಕಾರ್ಯಕ್ರಮ ಶನಿವಾರ ಅಂದರೆ 1/8/2026 ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ನಾಗಣ್ಣ ಲೇಔಟ್ ವಾಲಿಬಾಲ್ ಕೋರ್ಟ್ನಲ್ಲಿ ಏರ್ಪಡಿಸಿರ್ತಾರೆ. ಈಗ ನಂದೀಶ್ ಬಗ್ಗೆ ಹೇಳ್ಬೇಕಂದ್ರೆ, ನಂದೀಶು ಬಹಳ ಎಲ್ಲರಿಗೂ ಮಾಲೂರಲ್ಲಿ ಚಿರಪರಿಚಿತ ಆಗಿರ್ತಾರೆ. ನಂದೀಶ್ ಅವರು ಆಟೋಮೊಬೈಲ್ಸ್ ಒಂದು ಅಂಗಡಿ ಇಟ್ಕೊಂಡು ಈ ಒಂದು ಮಾಲೂರು ತಾಲೂಕಿನ ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಿ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಂದೀಶ್ ಅವರ ಪ್ರತಿ ಬರ್ತಡೆಗೂ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಕೊಡೋದು, ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿಗಳ ಕಿಟ್ಗಳನ್ನು ಕೊಡೋದು ಪ್ರತಿ ವರ್ಷನೂ ಮಾಡ್ಕೊಳ್ತಾ ಬಂದಿದ್ದಾರೆ. ಸುಮಾರು 2,000 ರಿಂದ 3,000 ಜನ ಸೇರಿಸಿ ದೊಡ್ಡದಾಗಿ ಒಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆ. ಈ ವರ್ಷ ಕೂಡ ಅದೇ ರೀತಿಯಾಗಿ ಒಂದು ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಒಂದು ಅಂತಿಮ ರಥಯಾತ್ರೆ ಅಂತ ಒಂದು ವಾಹನವನ್ನು ಉಚಿತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ನಮ್ಮ ಲೀಡರ್ಸು ಪಕ್ಷಾತೀತವಾಗಿ ಬಂದು ಭಾಗವಹಿಸಬೇಕು. ಮತ್ತೆ ಅವ್ರನ್ನ ಹುಟ್ಟುದಬ್ಬಕ್ಕೆ ಶುಭ ಕೋರ್ಬೇಕಾಗಿ ನಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಅವನ ಬರ್ತಡೆಗೆ ಶುಭ ಹಾರೈಸಬೇಕು. ಇದೇ ರೀತಿಯಾಗಿ ಅವನಿನ್ನೂ ಪ್ರತಿ ವರ್ಷನೂ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರಲಿ. 100 ಕಾಲ ಈ ಬರ್ತಡೇನ ಆಚರಣೆ ಮಾಡ್ಕೊಳ್ಳಿ. ಪ್ರತಿ ವರ್ಷನೂ ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಇದೇ ರೀತಿ ನಮ್ಮ ನಂದೀಶ್ ಅವರು ನಮ್ಮ ತಾಲೂಕಿನ ಜನತೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಜನತೆಗಳಿಗೆ ಅನುಕೂಲ ಆಗಬೇಕು. ಪ್ರತಿಯೊಂದು ರಾಜಕೀಯ ಫೀಲ್ಡ್ ಆಗಿರ್ಬೋದು, ಸಮಾಜಮುಖಿ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅವ್ರು ಚೆನ್ನಾಗಿ ಮುಂದೆ ಬರ್ಬೇಕಂತ ಹಾರೈಸ್ತಾ ಈ ತಾಲೂಕಿನ ಜನತೆಗೆಲ್ಲಾನು ನಾನು ಈ ಬರ್ತಡೇಲಿ ಭಾಗವಹಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ, ಇವತ್ತು ಶನಿವಾರ 1ನೇ ತಾರೀಕು ನನ್ನ ಬರ್ತ್ಡೇ ಇದೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಎಲ್ಲರೂ ಬರಬೇಕು. ಎಲ್ಲ ಪಕ್ಷದ ಜನರು, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಬರಲೇಬೇಕು 1ನೇ ತಾರೀಕು 1 ಗಂಟೆಗೆ. ಮತ್ತು ಈ ಸರಿ ಅಂತಿಮ ಯಾತ್ರಾ ರಥ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀರಿ ಈ ವರ್ಷ 1ನೇ ತಾರೀಕು. ಹಾಗಾಗಿ ಈ ಅಂತಿಮ ಜಾತ್ರೆ ರಥ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಈ ನಾಳೆಗೆ 1ನೇ ತಾರೀಕಿಗೆ 5ನೇ ವರ್ಷ ಬೀಳುತ್ತೆ. 5 ವರ್ಷಕ್ಕೆ ಮುಂಚೆ ಫೀಸರ್ ಬಾಕ್ಸ್ ಕೊಟ್ಟಿದೆ. ಅದು ಸುಮಾರು 2 ಬಾಕ್ಸ್ ಇದೆ. ಆ 2 ಬಾಕ್ಸು ನಮ್ಮ ತಾಲೂಕು ಫುಲ್ಲು, ನಮ್ಮ ತಾಲೂಕು ಮಾಲೂರು ತಾಲೂಕು ಮತ್ತು ಮಾಲೂರು ಟೌನ್ ಎಲ್ಲ ಸುಮಾರು 1400 ರಿಂದ 1500 ಜನಕ್ಕೆ ರೀಚ್ ಆಗಿದೆ. ಆ ಜನರು ಬಂದು ಸ್ವಲ್ಪ ರಥ ಸರ್ ನಿಮ್ಮ ಹತ್ರ ರಥ ಇದೆಯಾ ಅಂತ ಕೇಳ್ತಿದ್ರು. ರಥಕ್ಕೆ ಸ್ವಲ್ಪ ತುಂಬಾ ಬೇಡಿಕೆ ಇತ್ತು. ಹಾಗಾಗಿ ಮಾಲೂರಲ್ಲಿ ಈ ತರ ರಥ ಯಾವುದೂ ಇಲ್ಲ, ನಾನು ನೋಡ್ದಂಗೆ ಯಾವುದೂ ಇಲ್ಲ. ಹಾಗಾಗಿ ಈ ಒಂದು ರಥ ಮಾಡಿಸ್ಬೇಕು ಅಂತ ಮೈಂಡಲ್ಲಿ ಇತ್ತು. ಈ ಒಂದು ರಥ ಮಾಡಿಸಿದಿರಿ. ಈ ರಥ ಬಂದು ಈಗ ನನ್ನ ಒಂದು ಮೈಂಡ್ ಇದ್ದಿದ್ದು, ಒಬ್ಬ ಡ್ರೈವರ್ಗೆ ಒಂದು ದಿನದ ಕೂಲಿ 700 ರಿಂದ 800 ರೂಪಾಯಿ ಕೊಡಬೇಕು. ಮತ್ತು ಮಾಲೂರು ಟೌನ್ ಸರ್ವಿಸ್ ಅಂದ್ರೆ ಬರೀ 200 ರೂಪಾಯಿ ಡೀಸೆಲ್ ಆಗ್ಬೋದು. ಆ ಬರೀ ಅಷ್ಟು ಕೊಟ್ರೆ ಸಾಕು ಅನ್ನೋ ಒಂದು ಮೈಂಡಲ್ಲಿ ನಾನು ಮಾಡಿದ್ದೆ. ಈಗ ಏನಾಗಿದೆ ಅಂದ್ರೆ, ನಾನು 3 ಆಪ್ಷನ್ ಇಟ್ಕೊಂಡಿದ್ದೆ. ಮಾರಮ್ಮನ ದೇವಸ್ಥಾನ ಕೊಡೋಣ ಅಂತ ಅನ್ಕೊಂಡಿದ್ದೆ ಗಾಡಿ, ಮತ್ತು ಹೀರೋ ಕಿಡ್ಸ್ ಸ್ಕೂಲ್ನವ್ರು ಕೇಳ್ತಿದ್ದಾರೆ. ಹಾಗಾಗಿ ಇಲ್ಲೋ ಒಬ್ಬ ಬಡವನ್ ಕೊಡೋಣ ಅನ್ಕೊಂಡಿದ್ದೆ. ಈಗ ಹೀರೋ ಕಿಡ್ಸ್ ಸ್ಕೂಲ್ ಹೋಗಿ ಕೊಡ್ತಿದ್ದೀನಿ. 1ನೇ ತಾರೀಕು ಕೊಡೋಂಥದ್ದಿದ್ದೆ 1 ಗಂಟೆಗೆ. ದಯವಿಟ್ಟು ಬರ್ತಡೇಗೆಲ್ಲ ಬನ್ನಿ. ಥ್ಯಾಂಕ್ ಯು. ಬೇರೆ ಏನೋ ಮಿಸ್ ಆಯ್ತನಪ್ಪ. ಎಲ್ರಿಗೂ ನಮಸ್ಕಾರ. ಇವತ್ತು 29 ಗುರುವಾರ
1ನೇ ತಾರೀಕು ನನ್ನ ಬರ್ತಡೇ ಇದೆ. 1 ಗಂಟೆಗೆ ಟೈಮ್ ಇದ್ದಿದ್ದ ಕಾರಣಕ್ಕಾಗಿ ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಎಲ್ಲ ನೋಡೋ ಅಂಥವ್ರು ಮತ್ತು ಎಲ್ಲ ಪಕ್ಷದ ನಾಯಕರು ಮತ್ತು ನಮ್ಮ ಮಂಜುನಾಥ್ ಗೌಡರು ಬರ್ತಿದ್ದಾರೆ 1ನೇ ತಾರೀಕು. ಮಿಸ್ ಮಾಡದೆ, ಟೈಮ್ ಕಮ್ಮಿ ಇರೋದ್ರಿಂದ ಇವತ್ತು ಗುರುವಾರ, ಶುಕ್ರವಾರ ಒಂದೇ ಒಂದಿನ ಟೈಮ್ ಇದೆ. ದಯವಿಟ್ಟು ನೋಡೋ ಅಂಥವ್ರು ನನ್ನ ಸ್ನೇಹಿತರೆಲ್ಲರೂ ಬರ್ತ್ಡೇಗೆ ಶನಿವಾರ 1 ಗಂಟೆಗೆ ಬರಬೇಕು. ಥ್ಯಾಂಕ್ ಯು. ಬಂದು ಆಶೀರ್ವಾದ ಮಾಡು. ಸಾಕು.